ಏಕಾಏಕಿ 120 ಅಡಿ ಎತ್ತರದ ತೇರು ನೆಲಕ್ಕುರುಳಿ ಬಿಟ್ಟಿದೆ. ಕಮ್ಮಸಂದ್ರದ ಹೈಪರ್ ಮಾರ್ಕೆಟ್ ಬಳಿ ನಡೆದಿರುವಂತಹ ಘಟನೆ ಇದು. ಹಿಲಲಗಿ ಗ್ರಾಮದಿಂದ ಹುಸ್ಕೂರಿಗೆ ಬರ್ತಾ ಇದ್ದಂತಹ ತೇರು. ಹುಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಈ ತೇರನ್ನ ತೆಗೆದುಕೊಂಡು ಬರಲಾಗ್ತಾ ಇತ್ತು. ಎತ್ತುಗಳು ಹಾಗೆ ಟ್ರ್ಯಾಕ್ಟರ್ನ ನೆರವಿನಿಂದ ತೇರನ್ನ ತೆಗೆದುಕೊಂಡು ಬರಲಾಗ್ತಾ ಇತ್ತು. ಅದೃಷ್ಟವಶಾತ್ ಈ ಅವಘಡದಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಮದ್ದೂರಮ್ಮ ಜಾತ್ರೆಗೆ ಸುತ್ತಮುತ್ತಲ ಊರುಗಳಿಂದ ತೇರನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಅದೇ ರೀತಿ ಹಿಲಲಗಿ ಗ್ರಾಮದಿಂದ ಹುಸ್ಕೂರಿಗೆ ಈ ತೇರನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. జనాలు చూడండి, జనాలు చూడండి, జనాల్ని చూడండి. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ಪಕ್ಕದಲ್ಲೇ ವಿದ್ಯುತ್ ತಂತಿಯನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಶಿವಕುಮಾರ್. ಇಫ್ ಇನ್ ಕೇಸ್ ಆ ವಿದ್ಯುತ್ ತಂತಿ ಮೇಲೆ ಏನಾದ್ರೂ ತೇರು ಬಿದ್ದಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಿಬಿಡ್ತಿತ್ತೋ ಏನೋ ಶಿವಕುಮಾರ್? ವಿದೇಶಿ ಖಂಡಿತವಾಗ್ಲೂ ದೊಡ್ಡ ಅನಾಹುತ ಇವತ್ತು ತಪ್ಪಿದೆ ಅಂತಾನೆ ಹೇಳ್ಬೋದು. ಹೊಸಕೋಟೆ ಬಳಿಯಲ್ಲಿ ಆನೇಕಲ್ ಬಳಿಯಲ್ಲಿ ಬರುವಂತಹ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 120 ಅಡಿ ಎತ್ತರದ ಬೃಹತ್ ತೇರು ಏಕಾಏಕಿ ತಿರುಗಿ ಬಿದ್ದಿರುವಂತದ್ದು. ಅಂದ್ರೆ ಸಾವಿರಾರು ಜನ ನಡೆದಿರ್ತಾರೆ. ಸುಮಾರು 120 ಅಡಿಗಳ ತೇರು ಅಂತ ಹೇಳಿ ಹೇಳ್ತಿದ್ದಾರೆ. 15ರಿಂದ 20 ದಿನಗಳ ಕಾಲದಿಂದ ತೇರನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಿರುವಂತದ್ದು. ಘಟನೆ ಯಾಕೆ ಈಗ ಆಯ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ SP ಸೇರಿದಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಘಟನಾ ಸ್ಥಳಕ್ಕೆ ಹೋಗಿರುವಂತದ್ದು. ಜೊತೆಗೆ ಘಟನೆ ಆಗಿರುವಂತಹ ಸ್ಥಳ ಅಂದ್ರೆ ಕಮ್ಮಸಂದ್ರ ಹೈಪರ್ ಮಾರ್ಕೆಟ್ ಸರ್ಕಲ್ ಏನಿದೆ ಅಲ್ಲಿನ ಆ ಭಾಗದ ಕರೆಂಟ್ ಅನ್ನು ತೆಗೆಯುವಂತ ಕೆಲಸವನ್ನ ಮುಂಜಾಗ್ರತಾ ಕ್ರಮದಿಂದ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜೊತೆಗೆ ಅದೃಷ್ಟವಶಾತ್ ಅಲ್ಲಿ ಸಾವಿರಾರು ಜನ ಇದ್ರು ಕೂಡ ಯಾರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿಲ್ಲ ಅಂತೇಳಿ ಮಾಹಿತಿ ಸಿಗ್ತಿರುವಂತದ್ದು. ಅಂದ್ರೆ ಘಟನೆಗೆ ನಿಖರವಾದಂತಹ ಕಾರಣ ಏನು, ಯಾವ ರೀತಿಯಾಗಿ ಏಕಾಏಕಿ ತೇರು ಉರುಳಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಿರುವಂತದ್ದು. ಜೊತೆಗೆ ಹುಸ್ಕೂರು ಮದ್ದೂರಮ್ಮ ಜಾತ್ರೆಯನ್ನ ಏನು ಆಯೋಜನೆ ಮಾಡಿರ್ತಾರೆ ಆಯೋಜಕರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಅಂದ್ರೆ ಸಾವಿರಾರು ಜನ ಭಕ್ತಾದಿಗಳು ಬಂದಿರ್ತಾರೆ. ಹಲಲಿ ಗ್ರಾಮದಿಂದ ಹುಸ್ಕೂರಿಗೆ ಬರ್ತಿದ್ದಂತ ತೇರು ಏಕಾಏಕಿ ಹೈಪರ್ ಮಾರ್ಕೆಟ್ ಸರ್ಕಲ್ ನಲ್ಲಿ ಉರುಳಿ ಬೀಳುತ್ತೆ. ಬಿದ್ದಂತ ಪರಿಣಾಮವಾಗಿ ಅಲ್ಲಿದ್ದಂತ ಎಲ್ಲಾ ಜನ ಕೂಡ ಚದರಿ ಓಡಾಗಿರುವಂತದ್ದು. ಘಟನೆ ನಡೆದಂತ ಸಂದರ್ಭದಲ್ಲಿ ಸುಮಾರು 4ರಿಂದ 5,000 ಜನ ತೇರ್ನ ಹಿಂದೆ ಮುಂದೆ ಬರ್ತಿದ್ರು ಅನ್ನೋ ಮಾಹಿತಿ ಸಿಗ್ತಿರುವಂತದ್ದು. ಸದ್ಯ ಘಟನೆಯಲ್ಲಿ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಘಟನೆಗೆ ನಿಖರವಾದಂತ ಕಾರಣ ಏನು ಅನ್ನೋದನ್ನ ಏನು ಆಯೋಜಕರಿದ್ದಾರೆ ಅವರಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. జనాలు చూడండి, జనాలు చూడండి, జనాల్ని చూడండి, జనాలు చూడండి, జనాలు చూడండి, జనాల్ని చూడండి, ಸರ್ ಹುಸ್ಕೂರಿನ ಮದ್ದೂರಮ್ಮ ಜಾತ್ರೆಗೆ ಈ ತೇರನ್ನ ಎಳೆದುಕೊಂಡು ಬರಲಾಗ್ತಾ ಇತ್ತು. ಟ್ರ್ಯಾಕ್ಟರ್ ಹಾಗೆ ಎತ್ತುಗಳ ಸಹಾಯದಿಂದ ತೇರನ್ನ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ಸಂಭವಿಸಿರೋದು.
ಅದೃಷ್ಟವಶಾತ್ ಸುತ್ತಮುತ್ತ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ರೂ ಕೂಡ 120 ಅಡಿ ಎತ್ತರದ ತೇರು ಏಕಾಏಕಿ ಕುಸಿದಾಗ ಜನ ಚೆಲ್ಲಾಪಿಲ್ಲಿಯಾಗಿ ಚದುರು ಹೋಗಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.